ಸಿಲಿಕಾನ್ ಸಿಟಿಯಲ್ಲಿ ನಡೀತಾ ಇದೆಯಾ ಹೈಟೆಕ್ ವೇಶ್ಯಾವಾಟಿಕೆ ದಂಧೆ. ಸ್ಪಾ ಹೆಸರಲ್ಲಿ ದಂಧೆ ನಡೆಯುವ ವೇಳೆ ಸಿಸಿಬಿ ಪೊಲೀಸರು ದಾಳಿ ನಡೆಸಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಹಾಗಾದ್ರೆ ಹೈಟೆಕ್ ವೇಶ್ಯಾವಾಟಿಕೆ ನಡೀತಾ ಇದೆ. ನಿರ್ವಾಣಾ ಇಂಟರ್ನ್ಯಾಷನಲ್ ಸ್ಪಾ ಮೇಲೆ ಸಿಸಿಬಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಸ್ಪಾ ಹೆಸರಲ್ಲಿ ದಂಧೆ ನಡೆಯುವ ವೇಳೆಯೇ ಸಿಸಿಬಿ ಪೊಲೀಸರು ದಾಳಿ ನಡೆಸಿದ್ದಾರೆ. ನಿರ್ವಾಣಾ ಇಂಟರ್ನ್ಯಾಷನಲ್ ಸ್ಪಾ ಮೇಲೆ ಆಗಿರುವಂತಹ ರೇಡ್ ಓಲ್ಡ್ ಮದ್ರಾಸ್ ರಸ್ತೆಯಲ್ಲಿರುವಂತಹ ನಿರ್ವಾಣಾ ಇಂಟರ್ನ್ಯಾಷನಲ್ ಸ್ಪಾ ಮೇಲೆ ಸಿಸಿಬಿ ಪೊಲೀಸರು ದಾಳಿ ನಡೆಸಿದ್ದಾರೆ. ಬಹುಮಹಡಿ ಕಟ್ಟಡದ 1 ಮತ್ತು 6ನೇ ಫ್ಲೋರ್ನಲ್ಲಿ ಸ್ಪಾ ನಡೀತಾ ಇತ್ತು. ಸಿಸಿಬಿ ಮಹಿಳಾ ಸಂರಕ್ಷಣಾ ದಳದಿಂದ ಸ್ಪಾ ಮೇಲೆ ಈ ವೇಳೆ ದಾಳಿ ನಡೆಸಲಾಗಿದೆ. ಹೊರ ರಾಜ್ಯದಿಂದ ಬಂದು ಬೆಂಗಳೂರಲ್ಲಿ ಅನಿಲ್ ಅನ್ನುವಂತಹ ವ್ಯಕ್ತಿ ಸ್ಪಾ ನಡೆಸ್ತಾ ಇದ್ದ. ಅನಿಲ್ನನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಸಿಸಿಬಿ ಅಧಿಕಾರಿಗಳಿಂದ. ಸ್ಪಾ ಹೆಸರಲ್ಲಿ ಕಾನೂನು ಬಾಹಿರವಾಗಿ ಅನೈತಿಕ ಚಟುವಟಿಕೆಯನ್ನ ನಡೆಸಲಾಗ್ತಾ ಇತ್ತು ಅನ್ನುವಂತ ಆರೋಪ ಕೇಳಿಬಂದಿದೆ. ಹೊರ ರಾಜ್ಯ ಹೊರ ದೇಶದ ಯುವತಿಯರನ್ನ ಕರೆಯಿಸಿ ದಂಧೆ ನಡೆಸ್ತಾ ಇದ್ದ. ದಾಳಿ ವೇಳೆ 44 ಮಹಿಳೆಯರು 34 ಪುರುಷರನ್ನ ವಶಕ್ಕೆ ಪಡೆದಿದ್ದಾರೆ. 34 ರೂಮ್ಗಳನ್ನ ಒಳಗೊಂಡಿದ್ದ ಬಹುಮಹಡಿ ಕಟ್ಟಡ ಆಯಿತು. ಹೊರ ರಾಜ್ಯ ಹೊರ ದೇಶದ ಯುವತಿಯರನ್ನ ಕರೆಯಿಸಿ ದಂಧೆ ನಡೆಸ್ತಾ ಇದ್ದ ಅನಿಲ್ ಅನ್ನುವಂತಹ ವ್ಯಕ್ತಿ. ಅನಿಲ್ನನ್ನ ಸಹ ಈಗ ಬಂಧಿಸಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಸ್ಪಾ ಹೆಸರಲ್ಲಿ ಕಾನೂನು ಬಾಹಿರವಾಗಿ ಅನೈತಿಕ ಚಟುವಟಿಕೆ ನಡೆಸ್ತಾ ಇದ್ರು. ಖಚಿತ ಮಾಹಿತಿ ಮೇರೆಗೆ ಸಿಸಿಬಿ ಪೊಲೀಸರು ರೇಡ್ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಸ್ಪಾ ಹೆಸರಲ್ಲಿ ದಂಧೆ ನಡೆಸುವ ವೇಳೆ ಸಿಸಿಬಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಎಷ್ಟು ದಿನದಿಂದ ದಂಧೆ ನಡೀತಾ ಇತ್ತು? ಹಾಗಾದ್ರೆ ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಪ್ರಗತಿ ಆಲ್ರೆಡಿ ಇದೊಂದು ಸುಮಾರು ವರ್ಷಗಳಿಂದ ಈ ರೀತಿ ದಂಧೆ ನಡೀತಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದ್ರೆ ಇದೊಂದು ಹೈಟೆಕ್ ವೇಶ್ಯಾವಾಟಿಕೆ ದಂಧೆ ಆಗಿರುವಂತದ್ದು. ಅಂದ್ರೆ ಸ್ಪಾ ಹೆಸರಲ್ಲಿ ದೊಡ್ಡ ದೊಡ್ಡ ಶ್ರೀಮಂತ ವ್ಯಕ್ತಿಗಳು ಇಲ್ಲಿ ಬಂದು ಒಂದು ದಂಧೆಯಲ್ಲಿ ಭಾಗಿಯಾಗ್ತಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಅಂದ್ರೆ ಅನಿಲ್ ಎಂಬಾತ ಈ ಒಂದು ನಿರ್ವಾಣಾ ಅಂತ ಅನ್ಬಿಟ್ಟು ಇಂಟರ್ನ್ಯಾಷನಲ್ ಸ್ಪಾ ಅಂತ ಏನಿದೆ ಅದನ್ನ ನಡೆಸ್ತಿರ್ತಾನೆ. ಮಹದೇವಪುರದ ಅಂದ್ರೆ ಬೆಂಗಳೂರು ಔಟ್ಸ್ಕರ್ಟ್ಸ್ ಅಲ್ಲಿ ಇರುವಂತದ್ದು. ಎಲ್ಲರ ಸಿಟಿಯ ಹೈಟೆಕ್ ಜನರು ಎಲ್ಲರೂ ಕೂಡ ಅಲ್ಲಿ ಹೋಗ್ತಾ ಇದ್ರು. ದುಡ್ಡಿರೋರೆಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಏನ್ ಪ್ರಬಲ ವ್ಯಕ್ತಿಗಳಲ್ಲಿ ಹೋಗ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಹೀಗಾಗಿ ಉತ್ತರ ಭಾರತ ಮೂಲತದ ಅನೇಕ ಯುವತಿಯರನ್ನು ಕೂಡ ಆತ ಕರೆಸ್ತಾ ಇದ್ದ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದ್ರೆ ಸಿಸಿಬಿ ಎಸಿಪಿ ಧರ್ಮೇಂದ್ರ ತಂಡದಿಂದ ಈ ಒಂದು ರೇಡ್ ನಡೆದಿರುವಂತದ್ದು. ಫಸ್ಟ್ ಫ್ಲೋರ್ ಮತ್ತೆ 6ನೇ ಫ್ಲೋರ್ ಅಂದ್ರೆ ಅದೊಂದು ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ ಆಗಿರುವಂತದ್ದು. ಅದರಲ್ಲಿ ಫಸ್ಟ್ ಫ್ಲೋರ್ ಮತ್ತೆ 6ನೇ ಫ್ಲೋರ್ ಅಲ್ಲಿ ಒಂದು ಸ್ಪಾ ನಡೆಸ್ತಾ ಇರ್ತಾರೆ. ಇಲ್ಲಿ ಒಂದು ರೇಡ್ ಅನ್ನ ಮಾಡಿ ಮಾಹಿತಿಯನ್ನ ಕಲೆ ಹಾಕೊಳ್ತಿರ್ತಾರೆ. ಅಂದ್ರೆ ಸಿಸಿಬಿಗೆ ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಈ ಬಗ್ಗೆ ಒಂದು ದೂರುಗಳು ಕೂಡ ಬಂದಿರುತ್ತೆ. ಅಂದ್ರೆ ರೆಡ್ ಹ್ಯಾಂಡ್ ಆಗಿ 44 ಮಹಿಳೆಯರನ್ನ ಇವಾಗ ಆಲ್ರೆಡಿ ರಕ್ಷಣೆ ಮಾಡಲಾಗಿರುವಂತದ್ದು. ಮತ್ತೆ 34 ಪುರುಷರನ್ನು ಕೂಡ ವಶಕ್ಕೆ ಪೊಲೀಸರು ಪಡ್ಕೊಳ್ತಿರುವಂತದ್ದು. ಮತ್ತೆ ಅನಿಲ್ ಎಂಬತನನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಇದೆಲ್ಲವೂ ಕೂಡ ಉತ್ತರ ಭಾರತದ ಮೂಲದ ಯುವತಿಯರೇ ಈ ಒಂದು ಇಂಟರ್ನ್ಯಾಷನಲ್ ಸ್ಪಾ ಏನಿದೆ ಇದರಲ್ಲಿ ದಂಧೆಯಲ್ಲಿ ಭಾಗವಹಿಸಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಅಂದ್ರೆ ಯಾರು ಇದು ಪ್ರಭಾವಿ ವ್ಯಕ್ತಿಗಳಿಂದ ನಡೀತಾ ಇತ್ತು ಈ ಸ್ಪಾ ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿಗಳಿದೆ. ಈ ಬಗ್ಗೆನೂ ಕೂಡ ಸಿಸಿಬಿ ಅಧಿಕಾರಿಗಳೇನಿದ್ರೆ ಮಾಹಿತಿಯನ್ನು ಕೂಡ ಕಲೆ ಹಾಕೊಳ್ತಿರುವಂತದ್ದು. ಅಂದ್ರೆ ಇವತ್ತು ನಿನ್ನೆ ನಡೆದಂತ ರೇಡ್ 4 ಗಂಟೆಗಳ ರೇಡ್ ನಲ್ಲಿ ಸ್ಪಾ ಮಾಲೀಕ ಅನಿಲ್ಗೆ ಸೇರಿದಂತಹ ಐಷಾರಾಮಿ ಕಾರ್ ಏನಿದೆ ನೀವು ನೋಡ್ತಾ ಇದ್ರೆ ಸ್ಕ್ರೀನ್ ಅಲ್ಲಿ ಬೆಂಜ್, ಅದನ್ನು ಕೂಡ ಸಿಸಿಬಿ ಪೊಲೀಸರು ಜಪ್ತಿಯನ್ನ ಮಾಡಿರುವಂತದ್ದು. ಪ್ರಗತಿ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.